ಓಂ ಸಾಯಿರಾಮ್. ನನ್ನೆಲ್ಲ ಸಾಯಿ ಭಕ್ತರಿಗೆ ಸ್ವಾಗತ ಸುಸ್ವಾಗತ, ಧನ್ಯವಾದಗಳು. ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿರಡಿ ಸಾಯಿಬಾಬಾರವರ ಪ್ರಸಿದ್ಧವಾದ 11 ವಚನಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಭಕ್ತರಿಗೆ ಅಪಾರವಾದ ನಂಬಿಕೆ, ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ. ಬಾಬಾರವರ ಈ ಪ್ರಮುಖ ವಚನಗಳು ಅಥವಾ ಭರವಸೆಗಳು ಈ ರೀತಿ ಇವೆ. ಮೊದಲನೆಯದಾಗಿ, ಶಿರಡಿಯ ಪ್ರವೇಶ. ಶಿರಡಿಯ ನೆಲದಲ್ಲಿ ಯಾರೇ ಪಾದ ಇಟ್ಟರೂ ಅವರ ಕಷ್ಟಗಳು ಕೊನೆಗೊಳ್ಳುತ್ತವೆ. ಎರಡನೆಯ ವಚನ, ದ್ವಾರಕಾಮಾಯಿಯ ಮಹಿಮೆ. ದೀನರು ಮತ್ತು ದುಃಖಿತರು ದ್ವಾರಕಾಮಾಯಿಯ ಮೆಟ್ಟಿಲುಗಳನ್ನು ಹತ್ತಿದ ತಕ್ಷಣ ಸಂತೋಷವನ್ನು ಪಡೆಯುತ್ತಾರೆ. ಮೂರನೆಯ ವಚನ, ಸದಾ ಸಕ್ರಿಯವಾಗಿರುವ ಸಾಯಿಬಾಬಾ. ಈ ಭೌತಿಕ ದೇಹವನ್ನು ತೊರೆದ ಮೇಲೂ ನಾನು ಸದಾ ಸಕ್ರಿಯನಾಗಿರುತ್ತೇನೆ ನನ್ನ ಭಕ್ತರಿಗೋಸ್ಕರ. ನಾಲ್ಕನೆಯ ವಚನ, ಸಮಾಧಿಯಿಂದ ಆಶೀರ್ವಾದ. ನನ್ನ ಸಮಾಧಿಯು ನನ್ನ ಭಕ್ತರ ಅಗತ್ಯಗಳಿಗೆ ಸ್ಪಂದಿಸುತ್ತದೆ ಮತ್ತು ಅವರನ್ನು ಆಶೀರ್ವದಿಸುತ್ತದೆ. ನಾನು ದೇಹವನ್ನು ಕಳೆದುಕೊಂಡಿರಬಹುದು, ಆದರೆ ಉಸಿರನ್ನು ಕಳೆದುಕೊಂಡಿಲ್ಲ. ಐದನೆಯ ವಚನ, ಮಾರ್ಗದರ್ಶನ. ನನ್ನನ್ನು ನಂಬಿ ಶರಣಾಗುವ ಎಲ್ಲರಿಗೂ ಸಹಾಯ ಮಾಡಲು ಮತ್ತು ಮಾರ್ಗದರ್ಶನ ನೀಡಲು ನಾನು ಯಾವಾಗಲೂ ಜೀವಂತವಾಗಿರುತ್ತೇನೆ. ಆರನೆಯ ವಚನ, ನನ್ನ ಕಣ್ಣುಗಳು. ನೀವು ನನ್ನನ್ನು ನೋಡಿದರೆ ನಾನು ಅದೇ ದೃಷ್ಟಿಯಿಂದ ನಿಮ್ಮನ್ನು ನೋಡುತ್ತೇನೆ. ಏಳನೆಯ ವಚನ, ಭಾರ ಹೊರುವವನು ನಾನು. ನೀವು ನಿಮ್ಮ ಭಾರವನ್ನು ನನ್ನ ಮೇಲೆ ಹಾಕಿದರೆ ನಾನು ಅದನ್ನು ಖಂಡಿತವಾಗಿ ಹೊರುತ್ತೇನೆ. ಎಂಟನೆಯ ವಚನ, ಸಲಹೆ ಮತ್ತು ಸಹಾಯ. ನೀವು ನನ್ನ ಸಲಹೆಯನ್ನು ಅಪೇಕ್ಷಿಸಿ ನನ್ನ ಹತ್ತಿರ ಸಹಾಯವನ್ನು ಕೋರಿದರೆ ಅದು ತಕ್ಷಣವೇ ನಿಮಗೆ ಸಿಗುತ್ತದೆ. ಒಂಬತ್ತನೆಯ ವಚನ, ಭಕ್ತರ ಮನೆ. ನನ್ನ ಭಕ್ತರ ಮನೆಯಲ್ಲಿ ಎಂದಿಗೂ ಉಣ್ಣಲು ಉಡಲು ಕೊರತೆ ಇರುವುದಿಲ್ಲ. ಹತ್ತನೆಯ ವಚನ, ಯಾರು ಶಿರಡಿಯ ಮೆಟ್ಟಿಲುಗಳನ್ನು ಏರುತ್ತಾರೋ ಅವರ ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನು ನಾನು ತೊಲಗಿಸುತ್ತೇನೆ. 11ನೆಯ ವಚನ, ಬಾಬಾರವರ ಮಂತ್ರ ಮತ್ತು ಪ್ರಾರ್ಥನೆಯನ್ನು ಪಠಿಸುವುದು ಮತ್ತು ಅದರ ಬೋಧನೆಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಭಕ್ತರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಆ ಭಕ್ತರ ದೀನನು ನಾನು, ಅಧೀನನು ನಾನು. ಅವರಿಗೆ ಮುಕ್ತಿಯನ್ನು ಕೊಟ್ಟು ನಾನು ಆಶೀರ್ವದಿಸುತ್ತೇನೆ. ಓಂ ಸಾಯಿ ಪ್ರಣಾಮ್. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜರಿಗೆ ಜೈ. ಈ 11 ಭರವಸೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಸಾಯಿಯ ಆಶೀರ್ವಾದ ನಿಮಗೆ ಸಿಗಲಿ. ಧನ್ಯವಾದಗಳು.